ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ಇವತ್ತು ನಾ ಯಾಕೆ ಬಂದಿದ್ದೀನಿ ಅಪ್ಪ ಅಂದರೆ, ದೇಶದಲ್ಲೆಲ್ಲ ನಡೀತಾ ಇರುವ ಕಾಂಟ್ರವರ್ಸಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. UGCಯ ಹೊಸ ನಿಯಮಗಳು ಸೃಷ್ಟಿಸಿರುವ ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನೇನು ಕಾಂಟ್ರವರ್ಸಿ ಮಾಡೋಕ್ಕೆ ಬಂದಿಲ್ಲ, ಬರೀ ನಿಯಮಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಸರ್ಕಾರ ಒಂದು ಹೊಸ ನಿಯಮಗಳನ್ನು ಜಾರಿ ಮಾಡಿದೆ. UGCಯಲ್ಲಿ ಉನ್ನತ ಶಿಕ್ಷಣಗಳಲ್ಲಿ ಸಮಾನತೆ ತರೋಗೋಸ್ಕರ ಹೊಸ ನಿಯಮಗಳನ್ನು ಜಾರಿ ಮಾಡಿದೆ. ಇದೇ ಜನವರಿ 13, 2026ರಂದು ಈ ಸೂಚನೆ ಕೂಡ ಹೊರಡಿಸಿದೆ. ಈ ನಿಯಮಗಳು ಹೇಗಿವೆ ಅಂದರೆ, 2017ರ ಭೇದ ಭಾವ ವಿರೋಧಿ ನಿಯಮಗಳಿದ್ದವಲ್ಲ, ಅವುಗಳ ಬದಲಾಯಿಸಿ ಸ್ವಲ್ಪ ಆ್ಯಡ್ ಮಾಡಿ ತಂದಿರೋ ನಿಯಮಗಳಾಗಿವೆ. ಈ ನಿಯಮಗಳು ಯಾಕೆ ತಂದಿದ್ದಾರೆ ಅಂದರೆ, ದೇಶದೆಲ್ಲೆಡೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಅಲ್ಲಿ ಭೇದ ಭಾವಗಳ ಕೇಸ್ಗಳು ಜಾಸ್ತಿ ಆಗಿವೆ. ಈ ಕಂಪ್ಯಾರಿಟಿವ್ಲಿ 5 ವರ್ಷಗಳಿಗಿಂತ ಈಗ 118% ಹೆಚ್ಚಿಗಾಗಿದೆ. ಅಂದರೆ 2019-20ರಲ್ಲಿ ಕೇವಲ 173 ದೂರುಗಳಿದ್ದವು. ಆದರೆ ಈ 2023-24ರಲ್ಲಿ 378 ದೂರುಗಳು ಬಂದಿವೆ. ಇದೆಲ್ಲ ನಡೀತಾ ಇದೆ. ಈ ನಿಯಮಗಳು ಎದಕ್ಕೆ ತಂದಿದ್ದಾರೆ ಅಂದರೆ, SC, ST, OBCಗಳಲ್ಲಿ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಈ ನಿಯಮಗಳನ್ನು ತಂದಿದ್ದಾರೆ. ಮೊದಲು ಈ ನಿಯಮಗಳಲ್ಲಿ OBC ಆ್ಯಡ್ ಇರಲಿಲ್ಲ, ಬಟ್ ಇವಾಗ ತಂದಿದ್ದಾರೆ. ಇದನ್ನು ದಿಗ್ವಿಜಯ್ ಸಿಂಗ್ ಅವರ ಸಮಿತಿ ಡಿಸೆಂಬರಲ್ಲಿ ಸಲಹೆ ನೀಡಿತ್ತು, OBC ಕೂಡ ಇದರಲ್ಲಿ ಇರಬೇಕು ಅಂತ. ಸೊ ಅದನ್ನು ಕೂಡ ಈ ಸಲ ಆ್ಯಡ್ ಮಾಡಿದ್ದಾರೆ. ಈ ನಿಯಮಗಳನ್ನು ಸಂವಿಧಾನದ ಯಾವ ಆರ್ಟಿಕಲ್ಗಳ ಜೊತೆಗೆ ಹೊಂದ್ಕೊಳ್ತವೆ ಅಂತಂದರೆ, ಆರ್ಟಿಕಲ್ 14. ಇದು ಏನಂದರೆ, ಎಲ್ಲರೂ ಕಾನೂನಿನ ಮುಂದೆ ಒಂದೇ ಅಂತ ಅರ್ಥ. ಇನ್ನೊಂದು ಆರ್ಟಿಕಲ್ 15, ಭೇದ ಭಾವ ಮಾಡಬಾರ್ದು ಅಂತ. ಇನ್ನೊಂದು ಆರ್ಟಿಕಲ್ 21, ಜೀವ ಮತ್ತು ಗೌರವದ ಹಕ್ಕು. ಇವು ನಿಯಮಗಳು ಹೊಂದ್ಕೊಳ್ತವೆ. ಈ ನಿಯಮಗಳಲ್ಲಿ ಅಂದರೆ 2012ಕ್ಕೂ ಈಗಿರುವ ನಿಯಮಗಳು ಏನೇನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ, OBC ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಮತ್ತು ಪರೋಕ್ಷವಾಗಿ ಭೇದ ಭಾವ ಮಾಡ್ತಾರಲ್ಲ, ಅವ್ರಿಗಾಗಿ ಹೊಸ ನಿಯಮಗಳು ಅಂದರೆ ಇಂಡೈರೆಕ್ಟ್ ಆಗಿ ಡಿಸ್ಕ್ರಿಮಿನೇಷನ್ ಮಾಡೋರಿಗೆ ಅದಕ್ಕೋಸ್ಕರ ಒಂದು ಸಂಕ್ಷಿಪ್ತ ವಿವರಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಹೆಲ್ಪ್ಲೈನ್ ಕಡ್ಡಾಯವಾಗಿ ಮಾಡಿದ್ದಾರೆ. ಮತ್ತು ಈ ನಿಯಮಗಳನ್ನು ಪಾಲಿಸ್ತಾ ಇದ್ದರೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಯಾರೇ ಆದರೂ ಅದಕ್ಕೆ ಸರಿಯಾದ ದಂಡಗಳು ಇವೆ. ಮತ್ತು ಈ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅನುದಾನ ಕೂಡ ಕೊಡೋದು ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಚೇಂಜಸ್ ಆದರೆ ಬಟ್ ದೇಶದೆಲ್ಲ ಕಡೆ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ಯಾರು ಅಪ್ಪರ್ ಕಾಸ್ಟ್ ಅಂತ ಅಂತಾರಲ್ಲ ದೇಶದೆಲ್ಲೆಡೆ, ಅವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಹೇಗಪ್ಪ ಅಂದರೆ, UPಯಲ್ಲಿ ತುಂಬ BJP ಕಾರ್ಯಕರ್ತರು BJPಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾಕಂದರೆ ಇದು BJP ಸರ್ಕಾರದಲ್ಲಿ ಬರೋದ್ರಿಂದ BJPಯವರಿಂದ ತುಂಬ ಜನ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಹೈಕೋರ್ಟ್ಗೆ ತುಂಬ ಜನ ಅರ್ಜಿ ಬರೀತಾ ಇದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಅಪ್ಪರ್ ಕಾಸ್ಟ್ ಅನ್ನೋ ಹ್ಯಾಶ್ಟ್ಯಾಗ್ ಇಟ್ಕೊಂಡು ತುಂಬ ಟ್ರೆಂಡಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಅದೇ ಥರ ಈಗ ಇದನ್ನು ಕ್ವಶನ್ ಮಾಡಿ ಗೌರ್ಮೆಂಟ್ ಅವರಿಗೆ ಕೇಳಿದ್ರೆ, ಅವ್ರ ಮಿನಿಸ್ಟರ್ ಅವರೆಲ್ಲ ಹೆಂಗೆ ಪ್ರಿಟೆಂಡ್ ಮಾಡ್ತಿದ್ದಾರೆ ಅಂತಂದರೆ, ಈ ನಿಯಮಗಳನ್ನು UGC ಕಂಟ್ರೋಲಾಗಿ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ, ಇದು ಕರೆಕ್ಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದರೆ, ಈ ನಿಯಮಗಳೇನಾದರೂ ಜಾರಿ ಆದರೆ ಅಪ್ಪರ್ ಕ್ಲಾಸ್ ಮೇಲೆ ಸುಮ್ಮನೆ ಯಾವುದೇ ರೀಸನ್ ಇಲ್ಲದೆ ಕೇಸ್ ಹಾಕ್ಬೋದು. ಫಾಲ್ಸ್ ಕೇಸ್ ಹಾಕಿದ್ರೆ ಅದಕ್ಕೆ ಯಾವುದೇ ಆ್ಯಕ್ಷನ್ ತಗೋಂಥ ನಿಯಮಗಳು ಇದರಲ್ಲಿ ಇಲ್ಲ. ಇದು ಅಪ್ಪರ್ ಕಾಸ್ಟ್ ಅವರಿಗೆ ತುಂಬ ಕಷ್ಟ ಆಗ್ಬೋದು ಅಂಥೇಳಿ ಅದೊಂದು ನಡೀತಾ ಇದೆ. ಮತ್ತು ಈಗ ಭೇದ ಭಾವ ಅಂದರೆ ಬರೀ ಜಾತಿ ಭೇದ ಭಾವ ಇಲ್ಲ, ಅದರಲ್ಲಿ ವರ್ಣದಲ್ಲೂ ಭೇದ ಭಾವ ಇದೆ, ಲಿಂಗದಲ್ಲೂ ಭೇದ ಭಾವ ಇದೆ, ಅಂಗವೈಕಲ್ಯಕ್ಕೂ ಭೇದ ಭಾವ ಇದೆ. ಇವೆಲ್ಲ ಆ್ಯಡ್ ಮಾಡಿಲ್ಲ, ಬರೀ ಜಾತಿ ಒಂದೇ ತೊಗೊಂಡು ಬಂದಿದ್ದಾರೆ ಅಂತ ತುಂಬ ಜನ ಅಪ್ಪರ್ ಕಾಸ್ಟ್ ಅವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಹೇಗಂದರೆ, ಸುಮ್ಮನೆ ಕೇಸ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದು ಮತ್ತೊಂದು ಜಾತಿಗಳನ್ನು ಒಡೆಯುವ ಕೆಲಸ ಆಗ್ಬೋದು ಕಾಲೇಜುಗಳಲ್ಲಿ ಅಂತ ತುಂಬ ಜನ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ನಿಮಗೆಲ್ಲ ಹೆಂಗೆ ಅನಿಸುತ್ತೆ? ಈ ನಿಯಮಗಳು ಸರಿ ಅನಿಸುತ್ತಾ? ಇದು ಹೆಲ್ಪ್ಫುಲ್ ಆಗುತ್ತಾ? ಅಥವಾ ಮತ್ತೆ ಜನರಲ್ ಕ್ಯಾಟಗರಿಯಲ್ಲಿ ಬರೋರಿಗೆ ಕಷ್ಟ ಕೊಡುತ್ತಾ? ಅದು ಏನಾಗುತ್ತೆ? ಏನು ಚೇಂಜ್ ಮಾಡಬೇಕಾ? ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಮಾಡಿ. ಇಷ್ಟೇ ಹೇಳಬೇಕನ್ನಿಸ್ತು, ಹೇಳಿದೆ. ಧನ್ಯವಾದಗಳು.